12 ವರ್ಷಗಳಾದ್ರೂ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ? ಎಲ್ಲ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಇಂಚರ ರಾಮಣ್ಣ. ಇವತ್ತೊಂದು ಸೂಕ್ಷ್ಮವಾದ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಬೆಳೆದಂತಹ ಹುಡುಗಿ ಚಾಮುಂಡೇಶ್ವರಿಯ ಪರಮ ಭಕ್ತೆ ಸಹೋದರಿ ಸೌಜನ್ಯ ಪ್ರಕರಣದ ಬಗ್ಗೆ 9-10-2012 ಆಕೆಯ ಮೇಲೆ ಅತ್ಯಾಚಾರವನ್ನೆಸಗಿ ಆಕೆಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾರೆ. ಅಲ್ಲದೆ ಆ ಪ್ರಕರಣವನ್ನ ಸಂತೋಷ್ ರಾವ್ನ ಅಮಾಯಕ ವ್ಯಕ್ತಿಯ ತಲೆಗೆ ಕಟ್ತಾರೆ. ಹಲವಾರು ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಆತ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಹಾಗಿದ್ರೆ ಈ ಪ್ರಕರಣದ ಹಿಂದೆ ಇರೋ ನಿಜವಾದ ಆರೋಪಿಗಳು ಯಾರು ಎಂಬುದು ಇಲ್ಲಿಯವರೆಗೂ ಬೆಳಕಿಗೆ ಬಂದಿಲ್ಲ. ಆದ್ರೆ ಯೂಟ್ಯೂಬರ್ ಒಬ್ಬ ಮಾಡಿದ ಆ ವಿಡಿಯೋದಿಂದ 12 ವರ್ಷದ ಬಳಿಕ ಆ ವಿಷಯ ಈಗ ಮತ್ತೆ ಕರ್ನಾಟಕದೆಲ್ಲೆಡೆ ಚರ್ಚೆ ಆಗ್ತಾ ಇದೆ. ಶ್ರೀ ಮಂಜುನಾಥ ಸ್ವಾಮಿ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡ್ತಾನೆ ಅಂತ ನಾವು ನಂಬ್ತೀವಿ. ಅಧರ್ಮವನ್ನ ಅಳಿಸಿ ಧರ್ಮದ ಸಂಸ್ಥಾಪನೆ ಆಗ್ಲಿ ಅಂತ ಹೇಳ್ತಾ ಜಸ್ಟಿಸ್ ಫಾರ್ ಸೌಜನ್ಯ. 9-10-2012 ಎಲ್ಲರಿಗೂ ಒಂದು ಸಾಮಾನ್ಯ ದಿನ ಆದ್ರೆ ಸೌಜನ್ಯಳ ಬಾಳಿಗೆ ಅದು ಕರಾಳ ದಿನ. ಆ ಸಹೋದರಿ ಸೌಜನ್ಯಳಿಗೆ ಆದ ನೋವು ಹಿಂಸೆಯನ್ನ ಕೇಳಿದ್ರೆ ಎಂತವರಿಗೂ ಕೃತ್ಯ ಎಸಗಿದವರ ಮೇಲೆ ಆಕ್ರೋಶ ಹುಟ್ಟುತ್ತದೆ. ಅಂತದ್ರಲ್ಲಿ ಆಕೆ ಚಾಮುಂಡೇಶ್ವರಿಯ ಪರಮ ಭಕ್ತೆ. ಅದರಲ್ಲೂ ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದಲ್ಲಿ ಆಕೆ ಇರ್ತಾಳೆ. ಅಲ್ಲಿ ಅವಳಿಗೆ ಹಿಂಗಾದಾಗ ಅಲ್ಲಿ ನೆಲೆಸಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ಆಕೆಗೆ ನ್ಯಾಯ ತಂದು ಕೊಡುವಲ್ಲಿ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾನೆ ಅಂತ ಪುಣ್ಯಕ್ಷೇತ್ರದಲ್ಲೇ ಇಂತಹ ಒಂದು ಕ್ರೂರ ಘಟನೆಗಳು ನಡೆದ್ರೆ ಜನರ ನಂಬಿಕೆಯ ಮೇಲೇನೆ ಪೆಟ್ಟು ಬಿದ್ದಂತಾಗ್ತದೆ. ಅದೇನೇ ಇರಲಿ, 12 ವರ್ಷದವರೆಗೂ ಆಕೆಯ ಕುಟುಂಬಕ್ಕೆ ನ್ಯಾಯ ಕೊಡ್ಸೋಕೆ ಯಾಕೆ ಯಾರ ಕೈಲೂ ಆಗ್ತಾನೆ ಇಲ್ಲ? ಕಾನೂನು ಸುವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ವಾ? ಮೊದಲೇ ಜನರಿಗೆ ಕಾನೂನಿನ ಮೇಲೆ ನಂಬಿಕೆನೇ ಇಲ್ಲ. ಅಂತದ್ರಲ್ಲಿ ಸೌಜನ್ಯ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಇಂಚು ಇಂಚಾಗಿ ತೋರಿಸಿದ ಸಮೀರ್ ಅವ್ರಿಗೆ ಯಾಕೆ ನೋಟಿಸ್ ಕಳಿಸ್ಬೇಕು? ಅದೇನೇ ಆಗ್ಲಿ, ಸೌಜನ್ಯಳಿಗೆ ನ್ಯಾಯ ಸಿಗ್ಲೇಬೇಕು. 12 ವರ್ಷ ಆದ್ಮೇಲೂ ಈ ಪ್ರಕರಣ ಚರ್ಚೆ ಆಗ್ತಾ ಇದೆ ಅಂದ್ರೆ ಪಾಪಿಗಳ ವಿನಾಶ ಖಂಡಿತ. ಮಂಜುನಾಥ ಸ್ವಾಮಿಯ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನ ನೀಡ್ತಾನೆ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಮತ್ತೊಮ್ಮೆ ಜಸ್ಟಿಸ್ ಫಾರ್ ಸೌಜನ್ಯ.